ದೂರ ಹೋಗುತ್ತಿದ್ದ ಅವಳನ್ನು ಬಾಚಿ ಹೇಳಿದೆ. ಅವಳು ನನ್ನ ಮೇಲೆ ಬಿದ್ದಳು. ಅವಳ ತುಟಿ ನನ್ನ ತುಟಿಗೆ ತಗುಲಿದ್ದು ಕಣ್ಣುಗಳು ಒಂದಾದವು. ವಾಸ್ತವ ಅರ್ಥವಾಗಿ ಅವಳು ಮೇಲೆ ಹೇಳಲು ಪ್ರಯತ್ನಿಸಿದರು. ನಾನು ಬಿಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆ ಹಾಸಿಗೆ ಮೇಲೆ ಇಬ್ಬರು ರತಿಮನ್ಮದ ಕ್ರಿಯೆಯನ್ನು ಆರಂಭಿಸಿದೆವು. ಮುಂದೆ ನನ್ನ ಹೆಸರು ಶ್ರೀಧರ್. ಗೌರ್ಮೆಂಟ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೇನೆ. ಹುಡುಗಿಯನ್ನು ಕೊಡಲು ತುಂಬ ಜನ ಮುಂದೆ ಬರುತ್ತಾರೆ. ಆದರೆ ನಾನು ನನ್ನ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೇನೆ. ಕಾಲೇಜಿನಲ್ಲಿ ಕೆಲಸ ಆದ ನಂತರ ಟ್ಯೂಷನ್ ಕೂಡ ಇಟ್ಟುಕೊಂಡಿದ್ದೇನೆ. ಸೈನ್ಸ್ ಸಬ್ಜೆಕ್ಟ್ ನನ್ನದು, ಆದ್ದರಿಂದ ಚೆನ್ನಾಗಿ ಸಂಪಾದಿಸುತ್ತೇನೆ. ದುಡ್ಡಿಗೇನು ಮೋಸವಿಲ್ಲ. ನನ್ನ ಸ್ವಂತ ಸಂಪಾದನೆಯಲ್ಲಿ 3 ಬಾಡಿಗೆ ಮನೆಗಳನ್ನು ಕಟ್ಟಿಸಿದ್ದೇನೆ. ನಾನು ಇನ್ನೂ ಕೂಡ ಲೀಸ್ ಮನೆಯಲ್ಲೇ ಇರುವುದು. ಒಂದು ಸುಂದರವಾದ ಡೂಪ್ಲೆಕ್ಸ್ ಮನೆಯನ್ನು ಕಟ್ಟಿಸಿಕೊಂಡು ನಂತರ ಮದುವೆ ಮಾಡಿಕೊಳ್ಳಬೇಕು. ನಮ್ಮ ಅಪ್ಪ ಅಮ್ಮ ಏನೂ ಇಲ್ಲದೆ ಬೀದಿಯಲ್ಲಿ ಬಿಟ್ಟಿದ್ದರು. ಪೇಪರ್ ಹಾಕುತ್ತಾ, ಹಾಲು ಹಾಕುತ್ತಾ, ಸಣ್ಣ ಪುಟ್ಟ ಶಾಪ್ಗಳಲ್ಲಿ ಕೆಲಸ ಮಾಡಿ ನನ್ನ ವಿದ್ಯಾಭ್ಯಾಸ ಮುಗಿಸಿದೆ. ನನ್ನ ಮಕ್ಕಳಿಗೆ ಆ ಸ್ಥಿತಿ ಬೇಡ. ಅದಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದೇನೆ. ದೇವರ ಮೇಲೆ ನನಗೆ ತುಂಬ ನಂಬಿಕೆ. ಏಕೆಂದರೆ ಕಷ್ಟದ ಸಮಯದಲ್ಲಿ ಅಪ್ಪ ಅಮ್ಮ, ಸಂಬಂಧಿಕರು, ಸ್ನೇಹಿತರು ಇವರುಗಳಿಗಿಂತ ಹೆಚ್ಚಾಗಿ ನನ್ನಲ್ಲಿ ಧೈರ್ಯ ತುಂಬಿದ್ದು ಒಳ್ಳೆಯದು ಹಾಗೆ ಆಗುತ್ತದೆ ನಿನಗೆ ಅನ್ನುವ ನಂಬಿಕೆ, ವಿಶ್ವಾಸವನ್ನು ಆ ಭಗವಂತ ನನ್ನ ಮನಸ್ಸಿನಲ್ಲಿ ತುಂಬಿದ್ದು. ಎಲ್ಲರೂ ನನ್ನನ್ನು ಹೀಯಾಳಿಸುತ್ತಿದ್ದರು. ನೀನು ದಡ್ಡ, ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ. ದಡ್ಡನಾದ ನಾನು ಕೂಡ ಜೀವನದಲ್ಲಿ ಸಾಧಿಸಿದ್ದೇನೆ. ನನ್ನ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಅಪ್ಪ ಅಮ್ಮ ನನ್ನೂ ಕೂಡ ನನ್ನ ಜೊತೆ ಕರೆದುಕೊಂಡು ಬಂದು ಇಟ್ಟುಕೊಂಡಿದ್ದೇನೆ. ನಿನಗೆ ಜನ್ಮ ಕೊಟ್ಟಿದ್ದೆವು, ಅಷ್ಟು ಬಿಟ್ಟರೆ ಸುಂದರವಾದ ಬದುಕನ್ನು ನಾವು ಕಟ್ಟಿಕೊಟ್ಟಿಲ್ಲ. ನೀನು ನಮಗೆ ಸುಂದರವಾದ ಜೀವನವನ್ನು ಕಟ್ಟಿಕೊಟ್ಟೆ. ನೀನು ನಮ್ಮ ಮಗನಾಗಿ ಹುಟ್ಟಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ನೀನಿಲ್ಲವಾಗಿದ್ದರೆ ಈ ವಯಸ್ಸಿನಲ್ಲಿ ನಮ್ಮನ್ನು ಯಾರು ನೋಡಿಕೊಳ್ಳುತ್ತಿದ್ದರು? ಇಷ್ಟು ಚೆನ್ನಾಗಿ ಅಂತ ಅಳುತ್ತಾಳೆ. ಅದಕ್ಕೆ ನಾನು, ಅಮ್ಮ ನೀನು ನನಗೆ ಜನ್ಮ ಕೊಟ್ಟಿದ್ದೀಯಾ, ನಿನ್ನಲ್ಲಿರುವ ಒಳ್ಳೆಯ ಗುಣಗಳು, ಕಷ್ಟಪಟ್ಟು ಅಂದುಕೊಂಡಿದ್ದನ್ನು ಸಾಧಿಸುವ ಸ್ವಭಾವ ನಿನ್ನಿಂದ ಬಂದಿದ್ದು ಅಂತ ಅವಳನ್ನೇ ನಾನು ಹೊಗಳುತ್ತೇನೆ. ನನ್ನ ಬದುಕು ಈಗ ಸುಂದರವಾಗಿದೆ. ನಿಜ ಹೇಳಬೇಕು ಅಂದರೆ ಮದುವೆ ಆಗಲು ಭಯ. ಈಗಿನ ಕಾಲದ ಹುಡುಗಿಯರು ತುಂಬ ಫಾಸ್ಟ್ ಇರುತ್ತಾರೆ. ಅವರ ಅವಶ್ಯಕತೆಗಳನ್ನು ಪೂರೈಸುವುದು ತುಂಬ ಕಷ್ಟ. ಪೂರೈಸಿದರೂ ಕೂಡ ಅವರಿಗೆ ಸಮಾಧಾನವಿರುವುದಿಲ್ಲ. ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಬಂದೆ. ಮನೆ ಮುಂದೆ ತುಂಬ ಚಪ್ಪಲಿಗಳು ಇತ್ತು. ಯಾರು ಬಂದಿದ್ದಾರೆ ಇಷ್ಟೊಂದು ರಾತ್ರಿಯಲ್ಲಿ? ಯಾರು ಅಂತ ಕುತೂಹಲದಿಂದ ಒಳಗೆ ಬಂದೆ. ನೋಡಿದರೆ ನನ್ನ ಅಕ್ಕ. ವರ್ಷಗಳೇ ಕಳೆದಿತ್ತು ಅವಳು ನನ್ನ ಮನೆಗೆ ಬಂದು. ಅವರದು ತುಂಬಿದ ಕುಟುಂಬ. ಅಕ್ಕನ ಜೊತೆ ಭಾವ ಕೂಡ ಬಂದಿದ್ದಾರೆ. ಮದುವೆಯಾದ ಹೊಸದರಲ್ಲಿ ಭಾವ ಬಂದಿದ್ದರು ಅಷ್ಟೇ. ಅದನ್ನು ಬಿಟ್ಟರೆ ಇದೇ ಮೊದಲು ಈ ರೀತಿ ಬಿಡುವಿನ ಸಮಯದಲ್ಲಿ ಬಂದಿರುವುದು. ಅಕ್ಕನಿಗೆ ಮದುವೆಯಾಗಿ 2 ವರ್ಷವಾಗಿದೆ. ಭಾವ ತುಂಬ ಒಳ್ಳೆಯವರಂತೆ. ಆದರೆ ಅವರದು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ಎಲ್ಲರ ಜವಾಬ್ದಾರಿ ಇವರ ಮೇಲೆ ಬಿದ್ದಿದೆ. ಹಗಲು ರಾತ್ರಿ ತಮ್ಮ ಜೀವನವನ್ನು ಅವರಿಗಾಗಿ ಮುಡುಪಾಗಿ ಇಟ್ಟಿದ್ದಾರೆ. ಕೇವಲ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಂಡರೆ ಸಾಲದಂತೆ ಮನೆಯ ಎಲ್ಲರನ್ನೂ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ ಅಂತ ಅಕ್ಕ ಒಮ್ಮೊಮ್ಮೆ ಫೋನ್ ಮಾಡಿ ಹೇಳುತ್ತಿದ್ದಳು. ಈಗಿನ ಕಾಲದಲ್ಲೂ ಇಷ್ಟು ಒಳ್ಳೆಯ ಮನುಷ್ಯರು ಅಂತ ಆಶ್ಚರ್ಯವಾಗುತ್ತಿತ್ತು. ಅಕ್ಕ ಓಡಿ ಬಂದು ನನ್ನ ಕೈ ಹಿಡಿದಳು. ನನಗೂ ಕೂಡ ಅವಳನ್ನು ನೋಡಿ ತುಂಬ ಖುಷಿಯಾಯಿತು. ಭಾವ ಕೂಡ ತುಂಬ ಪ್ರೀತಿಯಿಂದ ನನ್ನನ್ನು ಮಾತನಾಡಿಸುತ್ತಿದ್ದರು. ನನ್ನ ಬದುಕಿನಲ್ಲಿ ಇವರಿಬ್ಬರು ಇದ್ದಾರೆ ಅನ್ನುವುದು ನೆನಪಾಯಿತು. ನಾನು ನನ್ನ ಕೆಲಸದಲ್ಲಿ ವ್ಯಸ್ತವಾಗಿರುವುದರಿಂದ ಎಲ್ಲರನ್ನೂ ಮರೆತು ಬಿಟ್ಟಿರುತ್ತಿದ್ದೆ. ಅಮ್ಮ ಹಬ್ಬದ ಅಡುಗೆ ಮಾಡಿದ್ದಳು. ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಿದೆವು. ನೋಡಲು ಆಗುತ್ತಿರಲಿಲ್ಲ ಅಮ್ಮನ ಮುಖವನ್ನು. ಆದರೆ ಅಮ್ಮ ತುಂಬ ಡಲ್ಲಾಗಿ ಇದ್ದಳು. ಅರ್ಥವಾಯಿತು, ಯಾವುದೋ ವಿಷಯ ಅಮ್ಮನಿಗೆ ಇಷ್ಟವಾಗುತ್ತಿಲ್ಲ ಅಂತ. ಊಟವಾದ ನಂತರ ಅಕ್ಕ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಕೇಳಿದಳು, ನನ್ನ ನಾದಿನಿಯನ್ನು ಶ್ರೀಧರ್ಗೆ ಮದುವೆ ಮಾಡೋಣ ಅಂತ. ಒಂದು ಕ್ಷಣ ಎಲ್ಲರೂ ಸೈಲೆಂಟ್ ಆದರೂ ನಾನು ಆಶ್ಚರ್ಯದಿಂದ ಅಕ್ಕನ ಕಡೆ ನೋಡಿದೆ. ಹೌದು ಕಣೋ, ನಮ್ಮ ಅತ್ತೆ ಸತ್ತು ಹೋಗಿ ವರ್ಷ ತುಂಬಿಲ್ಲ. ಅಷ್ಟರಲ್ಲಿ ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕಂತೆ. ತುಂಬ ಕಡೆ ಹುಡುಕಿದರೂ ಅವಳು ಒಪ್ಪಲಿಲ್ಲ. ಪ್ಲೀಸ್, ನೀನು ಒಳ್ಳೆಯ ಕೆಲಸದಲ್ಲಿದ್ದೀಯಾ, ನಿನ್ನನ್ನು ಅವಳು ಒಪ್ಪುತ್ತಾಳೆ. ನೀನು ಒಪ್ಪಿದರೆ ನಾನು ಅವಳನ್ನು ಒಪ್ಪಿಸುತ್ತೇನೆ ಅಂತ ಅಂದಳು. ಏನೋ ಮಾತನಾಡಲು ಬಾಯಿ ತೆರೆದೆ.
ನನಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಭಾವ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಭಿಕ್ಷೆ ಬೇಡುವ ರೀತಿ ಕೇಳಿದರು. ಪ್ಲೀಸ್, ನನ್ನ ತಂಗಿಯನ್ನು ಮದುವೆ ಆಗು. ನೀನು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೀಯ. ಈಗಿನ ಕಾಲದ ಹುಡುಗರು ತುಂಬ ರಫ್ ಇರುತ್ತಾರೆ, ಆದರೆ ನೀನು ತುಂಬ ಸಭ್ಯ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯ. ಬೇಕಾದರೆ ನನ್ನ ಹೆಸರಿನಲ್ಲಿ ಇರುವ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ. ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಈ ಮದುವೆಗೆ ಒಪ್ಪಿಕೋ ಅಂತ ತುಂಬ ಎಮೋಷ್ನಲ್ ಆದರು. ಅವರ ಕಣ್ಣುಗಳು ತುಂಬಿದವು ಕಣ್ಣೀರಿಂದ. ಆ ಕ್ಷಣದಲ್ಲಿ ಇಲ್ಲ ಅಂತ ಅನ್ನಲು ಸಾಧ್ಯವಾಗದೆ ಒಪ್ಪಿಕೊಂಡೆ. ಅಪ್ಪ ಅಮ್ಮ ಕೂಡ ಸಮಾಧಾನದಿಂದ ಇದ್ದರು. ಅವರಿಗೆ ಭಯವಾಗುತ್ತಿತ್ತಂತೆ, ನಾನು ಎಲ್ಲಿ ಮದುವೆ ಆಗುವುದಿಲ್ಲ ಅಂತ ಹೇಳಿಬಿಡುತ್ತೇನೆ ಅಂತ. ಆನಂತರ ಅಕ್ಕನ ಜೀವನದ ಮೇಲೆ ಅದು ಪ್ರಭಾವ ಬೀರುತ್ತಿತ್ತು. ಈ ರೀತಿ ಆಲೋಚನೆಯಿಂದ ಅಮ್ಮ ಡಲ್ಲಾಗಿದ್ದಳು. ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ನನ್ನ ಮದುವೆ ಆಯಿತು. ಹುಡುಗಿ ತುಂಬ ಸುಂದರವಾಗಿದ್ದಳು. ಕೈ ತೊಳೆದು ಮುಟ್ಟಬೇಕು ಆ ರೀತಿ ಇದ್ದಳು. ಆದರೆ ವಯಸ್ಸಿನಲ್ಲಿ ತುಂಬ ಅಜಗಜಾಂತರ. 7-8 ವರ್ಷದ ವ್ಯತ್ಯಾಸ ಇತ್ತು. ಮದುವೆಯಾದ ಮೊದಲ ರಾತ್ರಿ ಅವಳ ಸ್ಪರ್ಶಕ್ಕೆ, ಅವಳ ಜೊತೆ ಆಲಿಂಗನಕ್ಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಿಲನಕ್ಕಾಗಿ ಕಾಯುತ್ತಿದ್ದೆ. ಮೊದಲು ಮದುವೆ ಬೇಡ ಅಂತ ಅನಿಸುತ್ತಿತ್ತು. ಆದರೆ ಈಗ ಇವಳನ್ನು ಆದಷ್ಟು ಬೇಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು. ಅವಳನ್ನು ತುಂಬ ಪ್ರೀತಿಸಬೇಕು. ಅವಳಿಗೆ ಇಷ್ಟವಾಗುವ ರೀತಿ ನಡೆದುಕೊಳ್ಳಬೇಕು. ನನ್ನ ಪ್ರಪಂಚ, ನನ್ನ ಸರ್ವಸ್ವ ಅವಳೇ ಅನ್ನುವ ಆಲೋಚನೆ ನನಗೆ ತಿಳಿಯದೆ ಬರುತ್ತಿತ್ತು. ಕನಸುಗಳನ್ನು ಕಾಣುತ್ತಾ ಅವಳಿಗಾಗಿ ಮಂಚದ ಮೇಲೆ ಕಾಯುತ್ತಾ ಕುಳಿತೆ. ಒಳಗೆ ಬಂದವಳೇ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದಳು. ನಾನು ಅದನ್ನು ಪಕ್ಕಕ್ಕೆ ಇಟ್ಟು ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳು ಪಟ್ಟಂತ ತನ್ನ ಕೈಯನ್ನು ಹಿಂದೆ ಎಳೆದುಕೊಂಡಳು. ಆಶ್ಚರ್ಯವಾಗಿ ಅವಳನ್ನೇ ನೋಡಿದೆ. ಅವಳ ಕಣ್ಣುಗಳಲ್ಲಿ ಭಯವಿತ್ತು. ಏನಾಯಿತು ಅಂತ ಪ್ರಶ್ನಿಸಿದೆ. ನಾನು ಡಿಗ್ರಿ ಓದುತ್ತಿದ್ದೇನೆ, ಅದು ಕಂಪ್ಲೀಟ್ ಆದ ಮೇಲೆ ಇದೆಲ್ಲ. ಇಷ್ಟು ಬೇಗ ಬೇಡ. ನನಗೆ ಮದುವೆ ತುಂಬ ಬೇಗ ಮಾಡಿದರು. ಎಲ್ಲ ಕನಸಿನಂತೆ ಇದೆ. ಸ್ವಲ್ಪ ದಿನಗಳು ಸಮಯ ಬೇಕು ನಿಮ್ಮನ್ನು ಸ್ವೀಕರಿಸಲು. ನೀವು ಈಗ ನನಗೆ ಅಪರಿಚಿತರು ಅಂತ ಹೇಳಿ ಆ ಕಡೆ ಬೆನ್ನು ಹಾಕಿ ಮಲಗಿದಳು. ಇನ್ನೂ ಕೂಡ ದುಃಖ ಜಾಸ್ತಿ ಆಯಿತು. ನಾನು ಅಪರಿಚಿತ ಇರಬಹುದು, ಆದರೆ ನಿನ್ನನ್ನು ಆರಾಧಿಸುತ್ತೇನೆ ಅಂತ ಹೇಳಬೇಕು ಅಂತ ಅಂದುಕೊಂಡೆ. ಆದರೆ ಏನೂ ಹೇಳದೆ ಸುಮ್ಮನಾದೆ. ದಿನಗಳು ಕಳೆದಂತೆ ಅವಳು ನನ್ನಿಂದ ದೂರವಾಗುತ್ತಲೇ ಇದ್ದಳು. ಮಾತನಾಡಲು ಪ್ರಯತ್ನಿಸಿದರೂ ಕೂಡ ಅವಳು ಮಾತನಾಡುತ್ತಿರಲಿಲ್ಲ. ಅವಳ ಪ್ರಪಂಚದಲ್ಲಿ ಇರುತ್ತಿದ್ದಳು. ಸ್ವಲ್ಪ ದಿನದ ನಂತರ ಬುಕ್ಕನ್ನು ಹಿಡಿದುಕೊಂಡು ಓದುತ್ತಿರುತ್ತಿದ್ದಳು. ಕಾಲೇಜಿಗೆ ಹೋಗಬೇಕು ಅಂತ ಅಮ್ಮನ ಬಳಿ ಪರ್ಮಿಷನ್ ಕೇಳಿದಾಗ, ಅಮ್ಮ ನಿನ್ನ ಗಂಡ ಹೇಗೆ ಹೇಳುತ್ತಾನೆ ಹಾಗೆ ಕೇಳು ಅಂತ ಹೇಳಿದಾಗ ಅವಳು ನನ್ನ ಬಳಿ ಬಂದು ನಿಧಾನವಾಗಿ ಕೇಳಿದಳು. ಅವಳು ನನ್ನನ್ನು ನೋಡಬೇಕಾದರೆ ತಲೆ ಬಗ್ಗಿಸಿರುತ್ತಾಳೆ. ಆದಷ್ಟು ಅವಳು ಕೇಳಿದ ಮೇಲೆ ಇಲ್ಲ ಅಂತ ಹೇಳಲು ಸಾಧ್ಯವಾಗದೆ ಒಪ್ಪಿಕೊಂಡೆ. ಮನಸ್ಸಿನಲ್ಲಿ ಸ್ವಲ್ಪ ಭಯವಿತ್ತು. ಇಷ್ಟೊಂದು ಸುಂದರವಾಗಿದ್ದಾಳೆ, ಕಾಲೇಜಿಗೆ ಹೋದರೆ ಯಾರ ಜೊತೆಯಾದರೂ ಪ್ರೀತಿಯಲ್ಲಿ ಬಿದ್ದರೆ ಆಗ? ಮನಸ್ಸು ನನಗೆ ಹೇಳಿದ್ದು ಬೇರೆಯವರ ಜೊತೆ ಪ್ರೀತಿಯಲ್ಲಿ ಬೀಳುವುದಕ್ಕಿಂತ ಮುಂಚೆ ನೀನೇ ಅವಳನ್ನು ಪ್ರೀತಿಯಲ್ಲಿ ಬೀಳಿಸಿಕೊ ಅಂತ. ಇಂದಿನಿಂದ ನನ್ನ ಕೆಲಸ ಜಾಸ್ತಿ ಆಯಿತು. ಪ್ರತಿಕ್ಷಣ ಅವಳನ್ನು ಹೇಗೆ ಖುಷಿಯಾಗಿ ಇಟ್ಟುಕೊಳ್ಳಬೇಕು, ಅವಳಿಗೆ ಇಷ್ಟವಾದ ಕೆಲಸ ಏನು ಮಾಡಬೇಕು ಎಲ್ಲವನ್ನು ಮಾಡುತ್ತಿದ್ದೆ. ಅವಳಿಗೆ ಇಷ್ಟವಾಗುವ ಬಟ್ಟೆಗಳನ್ನು ತಂದುಕೊಟ್ಟೆ. ಅದನ್ನು ಅವಳು ಒಪ್ಪದ ಕಾರಣ ಶಾಪಿಂಗ್ಗೆ ಅವಳನ್ನೇ ಕರೆದುಕೊಂಡು ಹೋದೆ. ಅವಳಿಗೆ ಏನೇನು ಬೇಕು ಎಲ್ಲ ಬಟ್ಟೆಗಳನ್ನು ಶಾಪಿಂಗ್ ಮಾಡಿಸಿದೆ. ಹೋಟೆಲ್ಗೆ ಕರೆದುಕೊಂಡು ಹೋಗಿ ಇಷ್ಟವಾದ ತಿಂಡಿಯನ್ನು ಕೊಡಿಸಿದೆ. ಮದುವೆ ಆದ ನಂತರ ಸಾಯಂಕಾಲ ಟ್ಯೂಷನ್ ಮಾಡುವುದಿಲ್ಲ. ಬದಲಿಗೆ ಇವಳ ಪ್ರೀತಿಯನ್ನು ಗಳಿಸಲು ಬೇಕಾದ ಸರ್ಕಸನ್ನು ಮಾಡುತ್ತಿದ್ದೇನೆ. ಆದರೆ ನನ್ನ ಕಡೆ ಕೂಡ ತಿರುಗಿ ನೋಡುತ್ತಿಲ್ಲ. ದುಃಖವಾಗುತ್ತಿತ್ತು. ಅವಳ ಹುಟ್ಟುಹಬ್ಬವಿತ್ತು. ತುಂಬ ಗ್ರ್ಯಾಂಡಾಗಿ ಹೋಟೆಲ್ನಲ್ಲಿ ಅರೇಂಜ್ ಮಾಡಿದೆ. ಸಂಬಂಧಿಕರನ್ನೆಲ್ಲ ಕರೆದಿದ್ದೆ. ಅಕ್ಕ, ಭಾವ ಎಲ್ಲರೂ, ಅವರ ಮನೆಯವರು, ನನ್ನ ಆಪ್ತರು ಬಂದಿದ್ದರು. ಅವಳು ಮತ್ತು ನಾನು ಟ್ವಿನ್ನಿಂಗ್ ಬಟ್ಟೆಗಳನ್ನು ಹಾಕಿಕೊಂಡಿದ್ದೆವು. ಅವಳು ನೆಟ್ಟೆಡ್ ಗೌನ್ ಹಾಕಿದ್ದಳು. ಬ್ಲ್ಯಾಕ್ ಕಲರ್. ನೋಡಲು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಯಾವುದೋ ರಾಜಮನೆತನದ ರಾಜಕುಮಾರಿ ರೀತಿ ಇದ್ದಳು.
ಇದೆಲ್ಲ ಸರ್ಪ್ರೈಸ್ ಪಾರ್ಟಿ. ಅಕ್ಕನಿಗೆ ಕೇಳಿ ಅವಳು ಇಷ್ಟಪಡುವ ಕಲರ್ ಬಟ್ಟೆ, ಕೇಕ್, ಅರೇಂಜ್ಮೆಂಟ್ಸ್ ಪ್ರತಿಯೊಂದು ಕೇಳಿ ತಿಳಿದುಕೊಂಡು ಸೆಟ್ ಮಾಡಿದೆ. ಅವಳು ತುಂಬ ಖುಷಿಪಟ್ಟಳು. ಬಂದಿದ್ದವರೆಲ್ಲ ನನ್ನ ಹೆಂಡತಿ ತುಂಬ ಅದೃಷ್ಟವಂತಳು, ಇಷ್ಟೊಂದು ಪ್ರೀತಿಸುವ ಗಂಡನನ್ನು ಪಡೆದಿದ್ದಾಳೆ ಅಂತ ಅಂದರು. ಇಷ್ಟು ಖುಷಿಯಾಗಿದ್ದಾಳೆ, ಕೊನೆ ಪಕ್ಷ ಇಂದು ನನಗೆ ಒಂದು ಮುತ್ತಾದರೂ ಕೊಡುತ್ತಾಳೆ ಅಂತ ಕನಸು ಕಾಣುತ್ತಿದ್ದೆ. ಅಷ್ಟರಲ್ಲಿ ಇನ್ನೇನು ಫಂಕ್ಷನ್ ಮುಗಿಯಬೇಕು, ನಾವು ಮನೆಗೆ ಹೊರಡಬೇಕು. ದುಬಾರಿಯಾದ ಕಾರಿನಿಂದ ಒಬ್ಬ ಸುಂದರವಾದ ಹುಡುಗ ಕೆಳಗೆ ಇಳಿದ. ಇವಳು ಅವನನ್ನು ನೋಡಿದ ತಕ್ಷಣ ಅವನ ಬಳಿ ಓಡಿ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡಳು. ಒಂದು ಕ್ಷಣಕ್ಕೆ ನನ್ನ ಹೃದಯ 100 ಚೂರಾಯಿತು. ಅಲ್ಲಿ ಇದ್ದವರೆಲ್ಲ ಈ ದೃಶ್ಯವನ್ನೇ ಆಶ್ಚರ್ಯವಾಗಿ ನೋಡುತ್ತಿದ್ದರು. ಆಗ ನನ್ನ ಭಾವ ನಿಧಾನವಾಗಿ ನನಗೆ ಹೇಳಿದರು, ಅವನು ಅವಳ ಬಾಲ್ಯದ ಗೆಳೆಯ, ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ, ಮತ್ತೆ ಇನ್ನೇನೂ ಇಲ್ಲ. ಅವರ ಮಾತು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅಷ್ಟು ಕ್ಲೋಸ್ ಇದ್ದ ಮೇಲೆ ಅವರಿಬ್ಬರಿಗೆ ಮದುವೆ ಮಾಡಬೇಕಿತ್ತಲ್ಲವೇ ಅಂತ ಭಾವನ ಬಳಿ ತುಂಬ ಖಾರವಾಗಿ ಹೇಳಿದೆ. ನಂತರ ಕಾರಿನಿಂದ ಇನ್ನೊಬ್ಬರು ಇಳಿದರು. ಆಗ ಭಾವ ಹೇಳುತ್ತಾರೆ, ಅವಳು ಅವನ ಹೆಂಡತಿ, ಅವನಿಗೆ ಮದುವೆ ಆಗಿದೆ. ಈ ಮೂವರು ಬಾಲ್ಯದ ಗೆಳೆಯ ಗೆಳತಿಯರು, ನೀವು ಕೆಟ್ಟದಾಗಿ ತಿಳಿದುಕೊಳ್ಳಬೇಡಿ ಅಂತ ಸಮಾಧಾನ ಮಾಡಿದರು. ಅವನಿಗೆ ಮದುವೆ ಆಗಿರುವ ವಿಷಯ ತಿಳಿದು ಸ್ವಲ್ಪ ಸಮಾಧಾನವಾದರೂ ಪೂರ್ತಿಯಾಗಿ ಸಮಾಧಾನವಾಗಿಲ್ಲ. ಅವನ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ, ಅವನ ಕೆನ್ನೆ ಮುಟ್ಟುತ್ತಾಳೆ, ಕೈ ಮುಟ್ಟುತ್ತಾಳೆ, ಅಷ್ಟು ಫ್ರೀಯಾಗಿ ಒಂದು ಕ್ಷಣ ಕೂಡ ನನ್ನ ಜೊತೆ ಇಲ್ಲ. ತುಂಬ ಬೇಸರವಾಯಿತು. ಪಾರ್ಟಿಯಲ್ಲಿ ಜಗಳ ಮಾಡಿದರೆ ಬಂದ ಜನರ ಎದುರಿಗೆ ಅವಮಾನವಾಗುತ್ತದೆ ಅಂತ ನನ್ನನ್ನು ನಾನು ತುಂಬ ಸಹಿಸಿಕೊಂಡೆ. ನಾಚಿಕೆ ಇಲ್ಲದೆ ಅವಳು ಅವನನ್ನು ನನ್ನ ಬಳಿ ಕರೆದುಕೊಂಡು ಬಂದು ನನಗೆ ಪರಿಚಯ ಮಾಡಿಸಿಕೊಟ್ಟಳು. ಇವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವಳು ನನ್ನ ಬೆಸ್ಟ್ ಫ್ರೆಂಡ್, ಅವರಿಬ್ಬರು ಮದುವೆ ಆಗಿದ್ದಾರೆ ಅಂತ ಹೇಳಿದಾಗ ನಾನು ಕ್ಯಾಶುಯಲ್ ಆಗಿ ಸ್ಮೈಲ್ ಮಾಡಿದೆ. ತುಂಬ ಹೊತ್ತು ಅಲ್ಲಿ ಇರಲು ಸಾಧ್ಯವಾಗದೆ ನಾನು ಮನೆಗೆ ಬಂದುಬಿಟ್ಟೆ. ನನ್ನ ರೂಮಿನಲ್ಲಿ ಮಲಗಿದೆ. ಪಾರ್ಟಿಯಲ್ಲಿ ಏನಾಯಿತು ನನಗೆ ತಿಳಿದಿಲ್ಲ. ಪೇಮೆಂಟ್ಸ್ ಎಲ್ಲ ಮೊದಲೇ ಮಾಡಿದ್ದರಿಂದ ಎಲ್ಲರೂ ಇಷ್ಟೊತ್ತಿಗೆ ಮನೆಗೆ ಬಂದರೂ ನನಗೆ ತಿಳಿದಿಲ್ಲ. ಮಧ್ಯರಾತ್ರಿ ಎಚ್ಚರವಾಯಿತು. ಪಕ್ಕದಲ್ಲಿ ಅವಳು ಇದ್ದಳು. ಎಂದಿಗಿಂತ ಸ್ವಲ್ಪ ಹತ್ತಿರದಲ್ಲೇ ಇದ್ದಳು. ಮೊದಲು ಖುಷಿಯಾದರೂ ಅವಳ ಗೆಳೆಯನ ಜೊತೆ ಅಷ್ಟು ಕ್ಲೋಸ್ ಆಗಿದ್ದನ್ನು ನೆನೆಸಿಕೊಂಡು ನನ್ನಲ್ಲಿದ್ದ ಪೊಸೆಸಿವ್ನೆಸ್ ಇನ್ನೂ ಜಾಸ್ತಿ ಆಯಿತು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಮಲಗಿದೆ. ಅವಳ ಮೈ ಬಿಸಿ ನನ್ನ ಮೈಗೆ ತಾಕಿತು. ಅವಳ ಉಸಿರು ನನ್ನ ಮುಖದ ಮೇಲೆ ಬೀಳುತ್ತಿತ್ತು. ನಿಧಾನವಾಗಿ ಅವಳ ತುಟಿಗಳಿಗೆ ಚುಂಬಿಸಲು ಹೋದೆ. ತಕ್ಷಣ ಅವಳು ಎಚ್ಚರವಾದಳು. ನನ್ನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೆ ನಾನು ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡೆ. ನಂತರ ನನ್ನಿಂದ ಬಿಡಿಸಿಕೊಂಡು ಹೊರಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅವಳನ್ನು ಬಲವಂತವಾಗಿ ಜೋರಾಗಿ ನನ್ನ ಮೇಲೆ ಎಳೆದೆ. ಅವಳು ನನ್ನ ಮೇಲೆ ಬಿದ್ದಳು. ಅವಳ ತುಟಿಗಳು ನನ್ನ ತುಟಿಗಳಿಗೆ ತಾಗಿತು. ಕಣ್ಣುಗಳು ಒಂದಾದವು. ವಾಸ್ತವ ಅರ್ಥವಾಗಿ ನನ್ನಿಂದ ದೂರ ಹೋಗಲು ಪ್ರಯತ್ನಿಸುತ್ತಿದ್ದಳು. ಆದರೆ ನಾನು ನನ್ನ 2 ಕೈಗಳಿಂದ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡೆ. ನಿರಂತರವಾಗಿ ಮುತ್ತನ್ನು ಕೊಡಲು ಪ್ರಾರಂಭಿಸಿದೆ. ಮೊದಲು ಅವಳು ಕೊಸರಿಸಿದಳು. ಆ ಮುತ್ತಿನ ಬಿಸಿಗೆ ಅವಳು ಶರಣಾಗಿ ಸಹಕರಿಸಿದಳು. ಅವಳು ಮುತ್ತಿಗೆ ನನ್ನ ಜೊತೆ ಸಹಕರಿಸುತ್ತಾ ಇದ್ದ ತಕ್ಷಣ ನನ್ನ ಪ್ರೀತಿಗೆ ಅವಳು ಒಪ್ಪಿಕೊಂಡಿದ್ದಾಳೆ ಅಂತ ಅನಿಸಿ ಇನ್ನೂ ಮುಂದುವರಿದೆ. ಅವಳ ಬಟ್ಟೆಗಳನ್ನು ಕಿತ್ತು ಬಿಸಾಕಿ ನಾನು ಕೂಡ ಕ್ಷಣ ಮಾತ್ರದಲ್ಲಿ ಬೆತ್ತಲಾದೆ. ಎಷ್ಟೋ ತಿಂಗಳುಗಳಿಂದ ಇದ್ದ ಹಸಿವು ಇಂದು ತುಂಬಿತು. ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ನನ್ನವಳನ್ನಾಗಿ ಮಾಡಿಕೊಂಡೆ. ಈ ಕ್ಷಣ ಬದುಕಿನಲ್ಲಿ ನಾನು ಎಲ್ಲವನ್ನೂ ಪಡೆದುಕೊಂಡೆ ಅನ್ನುವ ತೃಪ್ತಿ ಬಂದ ಸಮಯವಾಗಿತ್ತು. ಅವಳು ನನ್ನ ಸರ್ವಸ್ವವಾಗಿದ್ದಳು. ಬೆಳಿಗ್ಗೆ ಎಚ್ಚರವಾಗಿದ್ದಾಗ ಆ ನಿದ್ರೆಯಲ್ಲೂ ಕೂಡ ಅವಳು ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಳು. ಮೇಲೆ ಹೇಳಲು ಪ್ರಯತ್ನಿಸಿದೆ. ಆಗ ತಿಳಿಯಿತು, ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಅವಳ ಮೈ ಮೇಲೂ ಕೂಡ ಬಟ್ಟೆಗಳು ಇರಲಿಲ್ಲ. ನನ್ನನ್ನು ನೋಡಿ ಮೊದಲು ಸ್ವಲ್ಪ ಅವಳು ಶಾಕ್ ಆದರು. ನಂತರ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಗೆ ಮುತ್ತು ಕೊಟ್ಟಳು. ನಾನು ಅಂದುಕೊಂಡಿದ್ದೆ ಈಗ ದೊಡ್ಡ ಜಗಳವಾಗುತ್ತದೆ ಅವಳು ಎದ್ದರೆ ಅಂತ. ಆದರೆ ಅವಳು ಚಿಕ್ಕ ಮಕ್ಕಳಂತೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದ್ದಳು. ನಾನು ಕೂಡ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟೆ. ಆ ಕ್ಷಣ ತುಂಬ ಸುಂದರವಾಗಿತ್ತು. ನಂತರ ಇಷ್ಟು ದಿನ ಏಕೆ ಸತಾಯಿಸಿದೆ, ನನ್ನಿಂದ ಏಕೆ ದೂರವಾಗಿದ್ದೆ ಅಂತ ಪ್ರೀತಿಯಿಂದ ಕೇಳಿದೆ. ಆಗ ಅವಳು ನನ್ನ
ಬೆಸ್ಟ್ ಫ್ರೆಂಡ್ಸ್ ನಿಮ್ಮನ್ನು ನೋಡಿ ಓಕೆ ಮಾಡಿರಲಿಲ್ಲ. ಅದಕ್ಕೆ ಅವರಿಬ್ಬರು ಆಸ್ಟ್ರೇಲಿಯಾದಲ್ಲಿ ಇರುವುದು. ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ. ಮದುವೆ ತುಂಬ ಅರ್ಜೆಂಟಾಗಿ ಆಗಿದ್ದರಿಂದ. ನಿನ್ನೆ ನಿಮ್ಮನ್ನು ನೋಡಿ ಅವರಿಬ್ಬರು ತುಂಬ ಇಂಪ್ರೆಸ್ ಆದರು. ಅವರಿಬ್ಬರು ಒಪ್ಪಿಲ್ಲವಾಗಿದ್ದರೆ ನನ್ನನ್ನು ಬಿಟ್ಟು ಬಿಡುತ್ತಿದ್ದ ಅಂತ ಕೇಳಿದೆ. ಇಲ್ಲ, ನನಗೂ ಕೂಡ ನೀವೆಂದರೆ ತುಂಬ ಇಷ್ಟ. ಅವರಿಬ್ಬರನ್ನು ಕನ್ವಿನ್ಸ್ ಮಾಡುತ್ತಿದ್ದೆ. ನಾನು ಮದುವೆ ಆದಾಗ ನೀವು ನನಗೆ ಅಪರಿಚಿತರು, ಆದರೆ ನಾನು ಕೊಡುತ್ತಿದ್ದ ಕಾಟಗಳನ್ನು ತುಂಬ ತಡೆದುಕೊಂಡಿದ್ದೀರಾ. ಅಂದರೆ ಜೀವನ ಪರ್ಯಂತ ನಾನು ಕೊಡುವ ಕಷ್ಟಗಳನ್ನು ಕಾಟಗಳನ್ನು ತಡೆದುಕೊಳ್ಳುತ್ತೀರಾ ಅಂತ ನನಗೆ ಅರ್ಥವಾಯಿತು. ನಿಮಗಿಂತ ಒಳ್ಳೆಯ ಹುಡುಗ ನನಗೆ ಸಿಗಲು ಸಾಧ್ಯವೇ ಇಲ್ಲ. ನಾನು ಇನ್ನೇನು ಹೇಳಲು ಬಾಯಿ ತೆಗೆದೆ. ಅಷ್ಟರಲ್ಲಿ ಅವಳು ಅವಳ ಕೈಯಿಂದ ನನ್ನ ಬಾಯನ್ನು ಮುಚ್ಚಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಈ ಸಮಯದಲ್ಲಿ ಈ ಮಾತುಕತೆಗಳು ಬೇಕಾ ಅಂತ ಹೇಳಿದಳು. ನನಗೂ ಅರ್ಥವಾಯಿತು. ಅವಳನ್ನು ನನ್ನ ಬಲಿಷ್ಠವಾದ ಬಾಹುಗಳಿಂದ ಬಂಧಿಸಿದೆ, ಪ್ರೀತಿಯಿಂದ. ಈ ಕ್ಷಣ ನನ್ನ ಬದುಕಿನಲ್ಲಿ ತುಂಬ ಸುಂದರವಾದ ಸಂತೋಷವಾದ ಕ್ಷಣ. ನಿಜವಾಗಲೂ ಅವಳು ನನ್ನವಳಾಗಿದ್ದಾಳೆ. ಅದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಇಷ್ಟು ಬೇಗ ಒಪ್ಪಿಕೊಂಡಳು ನನ್ನ ಪ್ರೀತಿಯನ್ನು. ಆಗ ಎಲ್ಲೋ ಓದಿದ್ದು ನೆನಪಾಯಿತು. ಒಳ್ಳೆ ಉದ್ದೇಶದಿಂದ ಪ್ರೀತಿ ತುಂಬಿದ ಮನಸ್ಸಿನಿಂದ ನಾವು ಮಾಡುವ ಪ್ರತಿ ಪ್ರಯತ್ನ ಬಹಳ ಬೇಗ ಗೆಲುವನ್ನು ಪಡೆಯುತ್ತದೆ. ಇವಳ ವಿಷಯದಲ್ಲೂ ಅದೇ ರೀತಿ ಇರಬಹುದೇನೋ. ಅವಳಿಗೆ ಇಡೀ ಪ್ರಪಂಚದ ಸುಖವನ್ನು ಕೊಡಬೇಕು, ಚೆನ್ನಾಗಿ ಅವಳನ್ನು ಇಟ್ಟುಕೊಳ್ಳಬೇಕು. ಇವಳು ನನ್ನವಳು ಅಂತ ಅವಳ ತುಟಿಗಳಿಗೆ ಪುನಃ ಮುತ್ತುಗಳನ್ನು ಕೊಡಲು ಪ್ರಾರಂಭಿಸಿದೆ. ಅವಳು ಕೂಡ ಅದಕ್ಕೆ ಸಹಕರಿಸುತ್ತಿದ್ದಳು. ಇಂದಿನಿಂದ ನಮ್ಮಿಬ್ಬರ ಭವ್ಯವಾದ ಸುಂದರವಾದ ಬದುಕು ಪ್ರಾರಂಭವಾಯಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.